ಅಣ್ಣ ಈಗ ಎಲೆ ಎತ್ತಲ್ಲ ಅಂತಂದ್ರಲ್ಲ, ಇಲ್ಲಿ ಸುತ್ತ ಊರೈತೆ, ದೇವಸ್ಥಾನ ಐತೆ, ಎಲೆ ಎಲ್ಲ ಏನು ಮಾಡ್ತಾರೆ? ಆದರೆ ಯಾವುದೇ ಕಾರಣಕ್ಕೂ ಊಟ ಮಾಡಿದವ್ರು ಇಲ್ಲಿ ಎಲೆ ಮುಟ್ಟುವಂಗಿಲ್ಲ. ಹಾಂ ಆದರೆ ಈ ಎಲೆ ಯಾವ ಕಡೆ ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಹಾಂ ಆದ್ರೆ ಇದ್ದಕ್ಕಿದ್ದಂಗೆ ಎತ್ತಕ್ಕೆ ಊರೊಳಗೂ ತೂರ್ಕ್ ಹೋಗಲ್ಲ. ದೇವಸ್ಥಾನ ತಾವು ಯಾವ ಕಡೆ ಹೋಯ್ತವೆ ಏನು ಅಂದ್ರೆ ಎಲೆ ಮಾತ್ರ ಎತ್ತುವಂಗಿಲ್ಲ. ಇದು ಇತಿಹಾಸದ ಒಂದು ದೇವರ ಒಂದು ಭಕ್ತಿ. ಎಲೆ ಯಾರು ಮುಟ್ಟುವಂಗಿಲ್ಲ. ಊಟ ಮಾಡ್ಬೇಕು, ಬಿಟ್ಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇ ಇಲ್ಲಿ. ಆ ರೀತಿ ಇದು ನಡ್ಕೊಂಡ್ ಬಂದಿರೋದು. ನಮ್ಮ ತಾತರ ಕಾಲದಿಂದಲೂ ನಡ್ಕೊಂಡ್ ಬಂದೈತಾ ಇದು, ಇವತ್ತಿಂದ ಏನಲ್ಲ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ ಸರ್, ಊಟ ಎಲ್ಲ ಕೊಡೋದು ತಾವರೆ ಎಲೆಯಲ್ಲಿ ಸರ್. ಸರ್ ತವರೆ ಎಲ್ಲ ಅಷ್ಟೊಂದೆಲ್ಲ ತಂದಿದಿರಲ್ಲ ಸರ್, ಅದು ಎಲ್ಲಿಂದ ತಂದಿರೋ ಸರ್? ಅದು ಪ್ರತಿ ಒಂದು ಮನೆಯಿಂದವೇ ಸರ್ ಒಂದೊಂದು ಒಬ್ಬೊಬ್ರು ಒಂದೊಂದು ಪಿಂಡಿ ತರಬೇಕು. ಪ್ರತಿ ಮನೆಯವರು ತರಲೇಬೇಕು. ಅದು ಹೋಗಿ ಅವರು ಶುಕ್ರವಾರ ಬೆಳಿಗ್ಗೆನೆ ಹೋಯ್ತಾರೆ, ಬಂದು ತಂದು ಮಾಡಕ್ತಾರೆ ಸರ್. ಶುಕ್ರವಾರ ಬೆಳಿಗ್ಗೆನೆ ಅದು. ಇದೆಲ್ಲ ದುಡ್ಡು ಕೊಟ್ಟು ತಂದಿರೋದಲ್ಲ, ದುಡ್ಡು ಕೊಟ್ಟು ತರಕ್ಕಾಗಲ್ಲ ಸರ್. ಎಲ್ಲಾನು ಪ್ರತಿ ಮನೆಯಿಂದನೂ ಒಂದೊಂದು ಪಿಂಡಿ ತಂದಿರೋದು. ಒಂದ್ ಪಿಂಡಿ ಸೌದೆನೋ, ಒಂದ್ ಪಿಂಡಿ ಸೌದೆ, ಒಂದ್ ಪಿಂಡಿ ಎಲೆ, ಎರಡನ್ನು ತಂದು ಹಾಕ್ತಾರೆ ಸರ್. ಆಮೇಲೆ ಅಕ್ಕಿ ಒಂದೊಂದ್ ಮನೆಗೆ 10 ಸೇರ್ ಅಕ್ಕಿ, ಮತ್ತೆ 1,500 ರೂಪಾಯಿ ದುಡ್ಡು. ಬೇಳೆ ಎಲ್ಲ ಒಂದೇ ತರ ಬೇಳೆ ತರಬೇಕು ಅಂದ್ಬಿಟ್ಟು ಮೊದ್ಲು ಬೇಳೆ ತಂದು ಕೊಡ್ತಿದ್ರು. ಒಂದೇ ತರ ಬೇಳೆ ಬೇಕು ಅಂದ್ಬಿಟ್ಟು ಎಲ್ಲ 1,200 kg ತಂದಿದ್ದೀವಿ. ಒಂದೇ ಸಲ ತಂದಿವಿ ಸರ್ ಬೇಳೆನ. ಸರ್ ಈಗ ಎಷ್ಟು ಎಲೆ, 1,00,000ಕ್ಕೂ ಹೆಚ್ಚು ಎಲೆಗಳಿದೆ ಅನ್ಸುತ್ತೆ ಅಲ್ಲಿ. ಜಾಸ್ತಿ ಅವೆ ಸರ್, ಜಾಸ್ತಿನ ಎಲೆಗಳಿದೆ. ಈ ಎಲೆಗಳೆಲ್ಲ ಈ ಹಳ್ಳಿ ಕಡೆನೇ ಸಿಗೋದು, ಇಲ್ಲೆಲ್ಲ ಸಿಟಿಲಿ ಸಿಗಕ್ ಸಾಧ್ಯ ಇಲ್ಲ. ಎಲ್ಲಾ ಕೆರೆ ಸಹ ಸುತ್ತ ಇಲ್ಲಿ ಎಷ್ಟು ಇಲ್ಲಿಂದ 20 ಕಿಲೋಮೀಟರ್ 30 ಕಿಲೋಮೀಟರ್ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಹೋಗಿ ಅವ್ರ ಅನುಕೂಲ ಆಗೋ ರೀತಿಲಿ ಹೋಗಿ ತಂದವ್ರು ಸರ್. ಅಂದ್ರೆ ಎಲ್ಲರೂ ಕೂಡ ಯಾವುದೇ ಭಯದಿಂದ ತರಲ್ಲ, ಪ್ರೀತಿಯಿಂದ ತಗೋಬರ್ತಾರೆ ಜವಾಬ್ದಾರಿ. ತಿಮ್ಮಪ್ಪನ ಭಯನೂ ಅದೇ ಸರ್ ಜನಕ್ಕೆ. ತಿಮ್ಮಪ್ಪನ ಭಯ ಅದೇ ಸರ್. ಈಗ ಈ ತರ ಎಲೆಗಳನ್ನ ನಾವಲ್ಲಿ ವಿಡಿಯೋ ತಗೊಂಡ್ವಿ, ನೋಡಿದ್ರೆ ಎಲ್ಲೋ ನೀವು ಆರ್ಡರ್ ಕೊಟ್ಟು ಎಲ್ಲೋ ಬೆಂಗಳೂರು ಕಡೆಯಿಂದ ತರಿಸಿದ್ದೀರ ಅಂತ ನಾವು ಅನ್ಕೊಂಡಿದ್ವಿ. ಇದೊಂದು ವಿಶೇಷ ಅಂದ್ರೆ ಮನೆಯಿಂದ ಒಬ್ಬೊಬ್ಬರನ್ನು ಪಿಂಡಿ ತರಬೇಕು. ಒಂದು ಪಿಂಡಿ ತರಲೇಬೇಕು. ಒಂದು 6 ಪಾಲವ್ರೆ, ಒಬ್ರು ಒಂದು 50 ಕುಳ ಅವ್ರೆ, ಒಂದು 80 ಕುಳ ಅವ್ರೆ, 100 ಕುಳ ಅವ್ರೆ ಒಂದೊಂದು ಪಾಲಲ್ಲಿ. ಅವರೆಲ್ಲರೂ ಸಹ ಒಂದು 600-700 ಕುಳ ಆಗುತ್ತೆ. ಎಲ್ಲರೂ ಒಂದೊಂದು ಪಿಂಡಿ ತರಲೇಬೇಕು. ಅಂದ್ರೆ ಇವರು ಭಕ್ತಿಯಿಂದ ತಿಮ್ಮಪ್ಪನ ಮೇಲೆ ಪ್ರೀತಿಯಿಂದ ಹೋಗಿ ಅವರೇ ಕುಯ್ಕೊಂಬಂದು ಇಡ್ತಾರೆ. ತರಲೇಬೇಕು ಸರ್. ಪ್ರೀತಿ ಮತ್ತೆ ಅದ್ರ ಜೊತೆಗೆ ಭಯನೂ ಐತೆ. ಭಯ ಇದ್ದೇ ಇರುತ್ತೆ ಬಿಡಿ ಅದು. ಅದಕ್ಕೋಸ್ಕರ ಎಲ್ಲರೂ ಇಷ್ಟು ಏನು 16 ಎಕರೆ ಅಲ್ಲ ಸರ್, ಇಲ್ಲಿಂದ ಏನೇ ಒಂದ್ ಮಳೆನೂ ತಗೋಗಲ್ಲ ಯಾರು. ಇಲ್ಲಿ ಬಿದ್ದಿದ್ರು ಯಾರು ಒಂದ್ ಮಳೆನೂ ಸುದ ಮುಟ್ಟಲ್ಲ. ಒಂದ್ ಏನೇ ಇದ್ರು ಇಲ್ಲಿ ಬಿಟ್ಟರೆ ಎಲ್ಲ ಬಿದ್ದಿದ್ರು ಇಲ್ಲೇ ಬಿದ್ದಿರ್ತದೆ, ಯಾರು ತಗೋಗಲ್ಲ. ಆಮೇಲೆ 1 ವರ್ಷ ಏನಾರ ಇಲ್ಲ ಹಬ್ಬ ನಿಲ್ಸ್ಬಿಟ್ರೆ ತಿಮ್ಮಪ್ಪ ಮುನ್ಸ್ಕತಾನಂತೆ. 1 ವರ್ಷ ನಾವು ಕಂಡಾಗ ಯಾವಾಗ ನಿಲ್ಸಿಲ್ಲ, ಇನ್ನು ಯಾವತ್ತು ನಿಲ್ಸಿಲ್ಲ ಸರ್. ಕೊರೋನಾ ಬಂದಾಗೂ ನಿಲ್ಸಿಲ್ಲ. ಕೊರೋನಾ ಟೈಮಲ್ಲೂ ಮಾಡಿದೀರಾ? ಕೊರೋನಾ ಟೈಮಲ್ಲೂ ಒಂದ್ 10 ಜನಕ್ಕೆ ಮಾತ್ರ ರೆಡಿ ಮಾಡ್ಕೊಂಡು ಮಾಡಿದ್ರು ಬಿಟ್ಟಿದ್ದ ಕೊರೋನಾ ಸುದ. ಸರ್ ಈ ಎಲೆಲೆ ಊಟ ಮಾಡ್ಬೇಕು ಅನ್ನೋದು ಏನ್ ಸರ್ ಸಂಪ್ರದಾಯ ಇದು? ಏನು ನಮ್ಮ ಮುತ್ತಾದ ಕಾಲದಿಂದ ಮಾಡ್ಕೊ ಬಂದವ್ರೆ ಸರ್. ಅದೇ ತರ ಮುಂದುವರ್ಸ್ಕೊಯ್ತಾವೆ ಅಷ್ಟೇ ನಾವು. ವಿಶೇಷ ಅಷ್ಟೇ ಸರ್. ಅಂದ್ರೆ ಹಿಂದೆ ರೈತರು ಹೊಲಗೆಲ್ಲ ಉಳ್ಬೇಕು ಅಂತಂದ್ರೆ ಆ ಕೆಸನೆಲ್ಲ ಊಟ ಮಾಡಿದ್ರೆ ತೃಪ್ತಿ ಆಗ್ತಿತ್ತು ಜಾಸ್ತಿ. ಗೊತ್ತೇ ಸರ್, ಇವತ್ತು ಬಡತನ ಇಲ್ಲ, ಅವತ್ತು ಬಡತನ ಇತ್ತು. ಏನು ನಮ್ಮ ಇದನ್ನ ಅಡಿಗೆ ಮಾಡ್ತಾವ್ರೆ, ಅವಾಗ ಹುಚ್ಚೋಳ್ ಬೆಳಿತಿದ್ರು, ಹುಚ್ಚೋಳ್ ಎಣ್ಣೆ ಆಡ್ಸ್ಕೊ ಬರ್ತಿದ್ರು, ಬೇಳೆ ಮಾಡ್ಕೊತಿದ್ರು ಅವರೇನೇ. ಆಮೇಲೆ ಹುಣಸೆ ಹಣ್ಣು ಅವರೇ ಮಾಡ್ಕೊತಿದ್ರು. ಆಮೇಲೆ ಈ ತಾರು ಎಲೆಗೂ ತತ್ತಿದ್ರು. ದುಡ್ಡು ಕೊಡ್ದಂಗೆ ಈ ಫಂಕ್ಷನ್ ಮಾಡಕ್ಕೆ ಏನ್ ಬೇಕು ಅದೆಲ್ಲವನ್ನು ನಮ್ಮ ಪೂರ್ವಜರು ಮಾಡವ್ರೆ. ಅದನ್ನ ನಾವು ಇವತ್ತು ದುಡ್ಡು ಕೊಟ್ಟು ಮಾಡ್ತಾವೆ ಅಷ್ಟೇ. ನಿಮ್ಮೂರು ಇನ್ನೊಂದು ವಿಶೇಷತೆಗೆ ಈಗ ಅನ್ನಿಸ್ತಾ ಇದೆ. ಯಾಕೆಂದ್ರೆ ತಾವರೆ ಎಲೆಗಳನ್ನ ಇಷ್ಟೊಂದು ತಂದಿದ್ದೀರಿ ಅಂದ್ರೆ ನಿಮ್ಮ ಊರು ಸುತ್ತಮುತ್ತ ಕೆರೆಗಳು ಇನ್ನೂ ಜೀವಂತವಾಗಿದೆ. ತುಂಬಾ ವ್ಯಾಸ ಎಲ್ಲ ಒಂದು ಖಾಲಿ ಆಗಿಲ್ಲ ಸರ್. ಈಗ ಈ ಮಳೆ ಇಲ್ದಿರೋದಕ್ಕೆ ಮತ್ತೆ ಈ ಕಟ್ಟೆ ನೀರ್ ಇಲ್ದಿರೋದಕ್ಕೋಸಿ ಕಮ್ಮಿ ಆಗವಷ್ಟೇ ನೀರು. ಇನ್ನು ಜೀವಂತವಾಗ ವ್ಯಾಸ ಎಲ್ಲ ಕೆರೆ. ಅಂದ್ರೆ ಇಲ್ಲಿ ನೀರು ಎತ್ಬಿಟ್ರೆ ಸರ್ ಒಂದೇ ದಿವಸ 1 ವಾರಕ್ಕೆ ಎಲ್ಲ ತುಂಬಿಡ್ತಾವೆ ಕೆರೆಗಳು ಸರ್. ಅಂದ್ರೆ ನಿಜವಾದ ರೈತಾಪಿ ಕುಟುಂಬಗಳೇ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಹೌದು. ಯಾಕೆಂದ್ರೆ ಕೆರೆಗಳು ಇನ್ನೂ ಇಷ್ಟೊಂದು ಜೀವಂತವಾಗಿದೆ ಅಂತಂದ್ರೆ ನಿಜವಾದ ರೈತ ಸಂಸ್ಕೃತಿ ಇನ್ನೂ ಉಳಿದಿದೆ ಇಲ್ಲಿ. ಹೌದು ಸರ್, ಖಂಡಿತ. ಅದರಿಂದ ಎಲೆಗಳೆಲ್ಲ ತಂದು ಇಷ್ಟು ಇಟ್ಟಿದ್ದೀರಾ? ಹೌದು ಸರ್. ಪ್ರತಿ ಮನೆಯವರು ಕೂಡ ಜೊತೆಗೆ ಇಲ್ಲಿ ಹೆಣ್ಮಕ್ಳುಗಳು ಯಾರು ಕೂಡ ಮಲ್ಕೊಳ್ಳೋದೇನೆ, ಓಡಾಡೋದೇನು, ವಿಡಿಯೋ ಮಾಡ್ಕೊಳ್ಳೋದೇನೋ, ನೀವು ಅಡುಗೆ ಮಾಡೋದೆಲ್ಲ ನಾವು ಇಲ್ಲಿ ಎಷ್ಟು ಕಷ್ಟ ಪಡ್ತಾವೆ ಸರ್, ಅಷ್ಟ್ರ 2ರಷ್ಟು ಕಷ್ಟ ಅವ್ರ ಮನೇಲಿ ಪಡ್ತಾರ. ಅವ್ರೀಗ ಅವ್ರೇನ್ ಕಷ್ಟ ಪಡ್ತಾರೆ ಸರ್? ನೆಂಟರುಗಳೆಲ್ಲ ಬಂದವರೆಲ್ಲ ಕಳಿಸ್ಬೇಕು, ಅವರೆಲ್ಲ ಊಟ ಇಕ್ಬೇಕು, ಎಲ್ಲ ಮಾಡ್ಬೇಕಲ್ಲ ಸರ್. ಅವ್ರುವೇ ಬೆಳಿಗ್ಗೆಯಿಂದನು ಅವ್ರಿಗೂ ಕೆಲಸ, 1 ವಾರದ ತವಿಂದ ಕೆಲಸ. ಅವ್ರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕಂದಿ, ಅವ್ರಿಗೆ ಬಂದ ನೆಂಟರೆಲ್ಲ ಕಳ್ಸ್ಕಂದಿ, ಎಲ್ಲ ಪ್ರತಿಯೊಂದು ಊಟ ಗೀಟ ಮಾಡ್ಕೊಂಡಿರೋದಕ್ಕೆ ಅವ್ರು 1 ವಾರದ ತವಿಂದ ಕಷ್ಟಪಡ್ತಾವ್ರೆ ಹೆಂಗಸರುಗಳು. ಅಂದ್ರೆ ಅಲ್ಲಿ ಕರ್ಕೊಂಡ್ ಬಂದಿರೋ ನೆಂಟ್ರು ಇಲ್ಲಿ ಊಟ ಮಾಡಿಸಿ ಕರ್ಕೋಗಿ ಮಲಗಿಸೋದು ಒಂದು ದೊಡ್ಡ ಜವಾಬ್ದಾರಿ ಅವ್ರಿಗೆ ಸರ್. ಹೌದು. ಇಲ್ಲಿಗೆ ಊಟವ ಸರ್, ಮನೆಗೆ ಬಂದವ್ರ ನೆಂಟರುಗಳ ನೈಟ್ ಅಲ್ಲಿ ಊಟ ಮಾಡ್ತಾರೆ. ತಿರ್ಗಾ ಮಲ್ಕಂದಾದ್ಮೇಲೆ ಬೆಳಗಿನ ಜಾವ ಬಂದು ತಿರ್ಗಿ ಇಲ್ಲಿ ಊಟ ಮಾಡ್ತಾರೆ ಸರ್. ನೈಟ್ ಎಲ್ಲ ದೇವ್ರನ್ನ ಮೆರವಣಿಗೆ ಇರ್ತವೆ ಊರ್ ಪೂರ್ತಿ ಬಂಡಿ ಹೋದ 1 ರೌಂಡು. ಈಗ ನೆಕ್ಸ್ಟ್ ನೈಟ್ ಈಗ 11 ಗಂಟೆ 12 ಗಂಟೆಗೆ ಎತ್ತೀವಿ ಸರ್. ಇದನ್ನ
ಎತ್ತೀವಿ ಸರ್ ಬಾಯಿ ಬಗ್ಗ ಜೊತೆಲಿ ದೇವ್ರು ಬರ್ತವೆ. ಆಮೇಲೆ ನೈಟು ಫುಲ್ ರೌಂಡ್ 4 ಗಂಟೆ 5 ಗಂಟೆ ಬೆಳಗಿನ ಜಾವ 5-6 ಗಂಟೆಗಿಂತ ಒಂದು ರೌಂಡ್ ಸುತ್ತ ದೇವ್ರು ಬರ್ತವೆ ಸರ್ ಮೆರವಣಿಗೆ. ಸರ್ ನಿಜವಾಗ್ಲೂ ಇಲ್ಲಿ ಊರ್ದು ಒಂದು ನೋಡಿದ್ರೆ ಹಿರೀಕರ ಒಂದು ಸಂಸ್ಕೃತಿ ಎಷ್ಟು ಯುವ ಜನತೆಗೆ ಇನ್ಸ್ಪೈರ್ ಆಗ್ತಿದೆ ಅಂದರೆ ದೂರದಲ್ಲಿರೋರು ಎಲ್ಲರೂ ಕೂಡ ಇಲ್ಲಿ ನೈಟೇ ಬಂದು ಅಳಾಟ ಆಗ್ಬಿಟ್ರೆ ಇನ್ನು ಜನಗಳು ಅಕ್ಕಪಕ್ಕ ದೂರವ್ರು ಬಂದರೆ ನಾಳೆ ಸರ್ ಈಗ ಇವಾಗ ಮೊನ್ನೆ ಈಗ ಒಬ್ರು ಹೇಳಿದ್ರು ಸಿರಾದಿಂದ ಬಂದೀವಿ ಅಂತಂದ್ರು ಮಾತಾಡ್ಸ್ಬಿಟ್ಟೋದ್ರು. ಇವಾಗ ಸಿರಾದಿಂದ ಇದು ನೋಡೋದಕ್ಕೋಸ್ಕರನೇ ಸಿರಾದಿಂದ ಬಂದಿದ್ರಂತೆ. ತುಂಬಾ ದೂರದಿಂದೂ ಈ ಸಲ ತುಂಬಾ ಜನ ಬರ್ತಾವ್ರೆ ಸರ್. ತುಂಬಾ ನೋಡಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಜಾಮ್ ಆಗವೆ ರೋಡ್ಗಳು. ಸರ್ ಜಾಮ್ಗಿಂತ ಇನ್ನೊಂದೇನು ಅಂತಂದ್ರೆ ತಿಮ್ಮಪ್ಪನ ನಡೆಸ್ತಾ ಇದ್ದಾನೆ ಅಂತ ನೀವು ಅವಾಗಲೇ ಮಾತಾಡಿದ್ರಿ. ಒಂಚೂರು ಯಾವುದೇ ಸಮಸ್ಯೆ ಇಲ್ಲ, ಒಂದು ಜಗಳ ಇಲ್ಲ, ಎಲ್ಲ ಕುಸ್ಕಿಸಿ ಎಷ್ಟು ಜನ ಪೊಲೀಸರು ಆರಾಮಾಗಿ ಕೂತಿದ್ದಾರೆ ಈ ವಿಚಾರದಲ್ಲಿ ಸರ್. ಯಾವುದೂ ಸುಧಾ ಸರ್ ಗಲಾಟಿನೂ ಆಗಲ್ಲ, ಏನೂ ಆಗಲ್ಲ. ಒಂದೇ ಒಂದು ಕಿರಿಕ್ ಆಗಿಲ್ಲ ಈ ಅರ್ಸವೆಲ್ಲಿ ಸರ್, ಆಗೋದು ಇಲ್ಲ ಸರ್. ಇವತ್ತವರೆಗೂ ಆಗಿಲ್ಲ, ಏನ್ ಮುಂದಕ್ಕೂ ಆಗಲ್ಲ ಅಂತ ಅನ್ಕೋ ದಿವಸ ಆಗಲ್ಲ ಸರ್. ಅರ್ಸವೆ ದಿವಸ ಒಬ್ರು ಒಂದು ಗಲಾಟೆ ಮಾಡ್ಕೊರಲ್ಲ. ಆಮೇಲೆ ನಾವು ಇನ್ನೊಂದು ವಿಶೇಷ ಅಂತಂದ್ರೆ ಕೆಲವೊಂದೆಲ್ಲ ಇಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಈ ವರ್ಷ ಗಲಾಟೆ ಮಾಡ್ಕೊಂಡ್ರೆ ಮುಂದ್ ವರ್ಷ ಇಲ್ಲಿ ಅರ್ಸವೆ ತಕ್ಕೆ ಬಂದಿಲ್ಲ ಅವರು. ಅಂದ್ರೆ ಎಲ್ಲ ತಿಮ್ಮಪ್ಪನೇ ನೋಡ್ಕತಾನೆ. ತಿಮ್ಮಪ್ಪನ ನೆಕ್ಸ್ಟ್ ವರ್ಷ ಒಂದ್ 2-3 ಜನ ನಾವು ಕಣ್ಣಾರ ಕಂಡದ್ದು ಹಿಂದೆಲ್ಲ ಹೇಳ್ತಿದ್ರು. ಕಣ್ಣಾರ ಕಂಡ ಈ ವರ್ಷ ಮಾಡಿದವ್ರು ಮುಂದ್ ವರ್ಷ ಬಂದಿಲ್ಲ, ಅರ್ಸವಿತಕ್ಕೆ ಬಂದಿಲ್ಲ ಸರ್ ಅವರು. ಆ ತರದ್ದು ಇದ್ದೇ ಇರುತ್ತೆ ಸರ್ ಅದು. ಇದೆ ಸರ್. ಯಾಕಂದ್ರೆ ಹಿರೀಕರು ಹೇಳಿರೋದನ್ನ ನಾವು ಯಾವತ್ತೂ ಕೂಡ ಕಡೆಗಣಿಸಕ್ ಆಗೋದಿಲ್ಲ. ಅದೇ ಭಯದಲ್ಲಿ ಸರ್ ಎಲ್ಲಾರು ಸುಧಾ ಯಾವತ್ತೇ ಗಲಾಟೆ ಆಡಿದ್ರು ಈಗ 16 ಎಕರೆ ಜಾಗದೊಳಗೆ ಯಾರು ಗಲಾಟೆ ಮಾಡ್ಕರಲ್ಲ, ಸವ್ಯಾವೃತವಾಗಿ ಹೋಯ್ತಾರ ಅಷ್ಟೇ. ಏನೇ ಇದ್ರು ನಾಳೆ ನಾಡ್ದು ನೋಡ್ಕರದ ಅಂತ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕರಲ್ಲ ಸರ್. ಅಂದ್ರೆ ಇಲ್ಲಿ ಒಂದು ಒಗ್ಗಟ್ಟು ನಿಜವಾದ ಒಂದು ಇದು ಇಲ್ಲಿ ಇದೆಲ್ಲ ನಡೆಯಕ್ಕೆ ಸಾಧ್ಯ ಆಗ್ತಿದೆ. ಪ್ರತಿಯೊಬ್ರು ಕೂಡ ಇದು ನನ್ನ ಕೆಲಸ ಅಂತಾನೆ ಎಲ್ಲರೂ ಕೂಡ ಒಂದ್ ಸೌದೆ ಹಾಕೋಕ್ರೆ 4 ಜನ ತಗೋ ಸೌದೆ ಹಾಕೋದು. ಈ ವಿಚಾರದಲ್ಲಿ ಅರ್ಸವೆ ಒಂದು ವಿಚಾರದಲ್ಲಿ ಸಹ ಹರಿಸೇವೆ ಅಂತ ಹೇಳ್ತೀವಿ ಸರ್. ಇದು ಹರಿಸೇವೆ ವಿಚಾರದಲ್ಲಿ ಸಹ ಎಲ್ಲಾರು ಸೇವೆ ಮಾಡಂಗೆ ನಿಂತ್ಕತ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಒಬ್ರು ಕಳ್ಳಾಟ ಆಡಲ್ಲ. ಯಾರೋ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ ಇಲ್ಲಿ ಕೆಲಸ ಮಾಡಕ್ಕೆ, ಊಟ ಮಾಡಕ್ಕೋ ಇಲ್ಲೊಂದೇನೋ ರೆಸ್ಟ್ ತಗಾರಕ್ಕೋ ಹೋಯ್ತಾರೆ. ಯಾರೋ ಒಬ್ರು ಬಂದೇ ಬರ್ತಾರೆ. ಇಲ್ಲಿ ಯಾರು ಬಲವಂತೆ ಮಾಡಿ ಯಾರು ಸುಧಾ ಕರೆಯಲ್ಲ, ಬರ್ತಾರೆ ಮಾಡ್ತಾರೆ ಹೋಯ್ತಾ ಇರ್ತಾರೆ ಸರ್. ಅಂದ್ರೆ ಎಲ್ಲರೂ ಕೂಡ ಅವ್ರ ಕೈಲಾದ ದಾನ ಧರ್ಮವನ್ನು ಮಾಡಿ ಜೊತೆಗೆ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಹೌದು ಸರ್. ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಊರು ಇಡೀ ಮಂಡ್ಯ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗುತ್ತೆ. ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಇದು. ಹೌದು ಸರ್. ಇದೊಂದು ವಿಚಾರದಲ್ಲಿ ಮಾದರಿನೇ ಸಹ ಎಲ್ಲದಕ್ಕೂ ಮಾದರಿನೇ ಈ ಊರು. ಯಾಕೆ ಅಂತಂದ್ರೆ ಇಲ್ಲಿ ಉಳ್ಕೊಂಡಿರೋ ಕೆರೆಗಳಾಗಿರ್ಬೋದು, ನೀವು ಇಲ್ಲಿ ಒಂದು ಸಾಂಬಾರ್ ಬಗ್ಗೆ ಇರುವಂಥ ಇತಿಹಾಸ ಇರ್ಬೋದು, ಬಂದಂಥ ಭಕ್ತಾದಿಗಳು ಬರೀ ಊರವ್ರಿಗಲ್ದೆ ನಿಮ್ಮ ನೆಂಟರುಗಳಿಗಲ್ದೇ ಸುತ್ತ ಕರ್ನಾಟಕದಿಂದ ಆಚೆಯಿಂದನೂ ಜನ ನಾಳೆ ಬರ್ತಾ ಇದಾರೆ. ಜನ ಅವ್ರಿಗೆಲ್ಲ ಊಟ ಕೊಡ್ತಿರೋದು ಇರ್ಬೋದು. ಇಷ್ಟೊಂದು ಜನ ಯೂತ್ಸ್ ಎಲ್ಲ ಬಂದಿರೋದು. ಸಿರಾ ಇನ್ನೂ 150-200 ಕಿಲೋಮೀಟರ್ ಆಯ್ತದೆ. ಅಲ್ಲಿಂದ ಬಂದವ್ರ ಅಂತಂದ್ರೆ ಸರ್ ನಾನು ನಿಜವಾಗ್ಲೂ ಕೇಳ್ಬಿಟ್ಟು ಖುಷಿ ಆಯ್ತು ನಮ್ಗೆ, ಬಂದವರು ಅಲ್ಲಿಂದ ಅಂತ. ಅಂದ್ರೆ ಇದು ನಿಮ್ಮೂರವ್ರಿಗೆ ಈ ಜನ ಈ ಸಂಭ್ರಮ, ಈ ಜನಗಳಿಗೆ ಊಟ ಕೊಡೋದು, ಪ್ರಸಾದ ಇರ್ಬೋದು, ಅದನ್ನ ತುಂಬಾ ಪ್ರೀತಿಯಿಂದ ಕೊಡ್ತಿದ್ದಾರೆ, ಪ್ರೀತಿಯಿಂದ ಮಾಡ್ತಾರೆ ಸರ್. ಆಮೇಲೆ ಒಂದ್ಸಲ ಅನ್ನ ಕೊಟ್ರೆ ಸರ್ ತಿರ್ಗಿ ಇನ್ನೊಂದ್ಸಲ ಕೊಡಲ್ಲ. ಒಂದೇ ಸಲ ಬಿಟ್ಬಿಟ್ಟು ಹೋಗೋಷ್ಟ ಒಂದೇ ಸಲ ಹಾಕ್ತಿವಿ ಸರ್. ಸರ್ ಈಗಿನ ಕಾಲದಲ್ಲಿ ನೀವು ಬಡಿಸೋ ಊಟವನ್ನ ಯಾರ ಕೈಲೂ ಮಾಡೋಕ್ಕಾಗಲ್ಲ ಸರ್. 2 ಇಪ್ಡಿಲಿ ಒಂದ್ಸಾರಿ ತೆಗೆದು ಹಾಕ್ಬಿಡ್ತಾರೆ. ಒಂದು ಅಂದ್ರೆ ಸಾಂಬಾರು ಅನ್ನ 2ನೇ ಸಲ ಹೋಗಲ್ಲ ಸರ್. ಒಂದ್ಸಲ ಹಾಕೋದ್ನೆ ಬಿಟ್ಬಿಟ್ಟು ಹೋಗಂಗೆ ಅನ್ನ ಹಾಕ್ತದೆ. ಒಂದೇ ಸಲ ಬಿಡಿಸ್ಬಿಟ್ಟು ಹೋಯ್ತೀವಿ ಸರ್. ಅಂದ್ರೆ ಏನು ಎರ್ಚಾಡ್ಕೊಂಡ್ ತಿನ್ಬೇಕು ಅಂತ ಹೇಳ್ತಾರೆ. ಹೌದು ಸರ್. ಹೌದು. ಆ ಒಂದು ಇದು ಅವಾಗಿಂದ ನಡ್ಕೊ ಬಂದಿರೋದು ಅನ್ಸುತ್ತೆ. ಹೌದು ಸರ್. ಅದಕ್ಕೋಸ್ಕರ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರು ಬಿಡೋದಿಲ್ಲ ಅನ್ಸುತ್ತೆ. ಇಲ್ಲ ಸರ್, 99% ಎಲ್ಲ ಬಿಡ್ತಾರೆ. ಎಲ್ಲ ಉಣ್ಣಕ್ಕಾಗಲ್ಲ ನಾ ಹಾಕೋ ಊಟನ. ಎಲ್ಲ ಬಿಡ್ತಾರೆ. ಎಲೆ ಬೆಳಗ್ಗೆ ನೀವು ಎಲೆ ನೋಡೋ ಎಲೆ ಒಂದ್ಸಲ ಎಲ್ಲ ವಿಡಿಯೋ ಮಾಡೋದು ಗೊತ್ತಾಗುತ್ತೆ. 99% ಬಿಡ್ತಾರೆ. ಯಾರು ಉಣ್ಣಕ್ಕಾಗಲ್ಲ ಅಷ್ಟೊಂದೆಲ್ಲ ಊಟವ. ಆ ಎಲೆನೇ ಎತ್ತುವಂಗಿಲ್ವಂತೆ ಸರ್. ಅದೇನದು ಇಲ್ಲಿದು ಇತಿಹಾಸನದು? ಮುಂದೆಗಡೆ ಎತ್ತಲ್ಲ ಸರ್, ಹಿಂದೆಗಡೆ ಎತ್ತುತ್ತೀವಿ ಸರ್. ಜನ ಜಾಸ್ತಿ ಆಗೋದ್ರೀಗ. ಅಂದ್ರೆ ದೇವ್ರ ಮುಂದೆಗಡೆ ದೇವ್ರಿಗೆ ಅರ್ಪಣೆ ಮಾಡ್ದಂಗೆ. ದೇವಸ್ಥಾನ ಮುಂದೆಗಡೆ ಎತ್ತಲ್ಲ, ದೇವಸ್ಥಾನ ಹಿಂದೆಗಡೆ ಎತ್ತಾರಲ್ವಾ, ಅದು ಮಧ್ಯಾಹ್ನ 3 ಗಂಟೆಗಿಂಟು ಬರ್ತಾ ಇರ್ತಾರೆ ಜನ. ಅದನ್ನ ಎತ್ತಿ ಜನಗಳಿಗೆಲ್ಲ ಊಟ ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ಎಲೆ ಎತ್ತಿರೋದು ಒಂದು ವಿಶೇಷ ಇಲ್ಲಿ. ಹೌದು ಸರ್. ಅಂದ್ರೆ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಂದು ತವರೆ ಎಲೆ ಊಟ ಅದ್ರಲ್ಲಿ ಮಾಡಿರೋರು ಗೊತ್ತೇ ಆಗಿರೋದ್ರಿಂದ ಏನ್ ಮಾಡ್ತಾರೆ ಏನು ಅಂತ ನೋಡೋ ಕ್ಯೂರಿಯಾಸಿಟಿಗೆ ಬರ್ತಿದ್ದಾರೆ ಜನ. ಹೌದು ಸರ್, ಕ್ಯೂರಿಯಾಸಿಟಿಗೆ ಬರ್ತಾರೆ. ಅವರಿಗೆ ಒಂದ್ಸಲ ಬಂದು ಹೋದ್ರೆ ನೆಕ್ಸ್ಟ್ ವರ್ಷ ತಿರುಗಿ ಬಿಡೋದೆಲ್ಲ ಬಂದೇ ಬರ್ತಾರೆ. ಈ ಪ್ರಸಾದಕ್ಕೋಸ್ಕರ ಬರ್ತಾರೆ. ಆ ಊಟ ನೀವು ಒಂದ್ಸಲ ಬೆಳಿಗ್ಗೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸಾಂಬಾರ್ ಹೆಂಗಿರ್ತದೆ. ಹುಚ್ಚೆಳ್ಳೆಣ್ಣೆ, ತುಪ್ಪ, ಹೊಸಿ ಬಿದ್ದಿರಲ್ಲ. ಈಗ ಅದಕ್ಕೆ ಒಂದೊಂದಿಗೆ ಸರ್ ಮಿನಿಮಮ್ ಒಂದು 20 ಲೀಟರ್ 30 ಲೀಟರ್ ಬಿದ್ದಿರ್ತದೆ ಒಂದು ಅಂಡೆಗೆ. ಆಮೇಲೆ ಒಂದೇ ಒಂದು ಚೂರು ಕೈ ಜಿಡ್ಡಾಗಲ್ಲ ಅದು. ಹೌದಾ? ಒಂದೇ ಒಂದು ಚೂರು ಜಿಡ್ಡಾಗಲ್ಲ ಕೈ. ಅಷ್ಟೊಂದು ಹುಚ್ಚೆಳ್ಳೆ ಎಣ್ಣೆ ತುಪ್ಪ ಬಿದ್ದಿದ್ರು ಬೆಳಿಗ್ಗೆ ಸಾಂಬಾರ್ ಊಟ ಮಾಡ್ತಿರಲ್ವಾ, ಒಂದು ಚೂರು ಜಿಡ್ಡಾಗಲ್ಲ ಕೈ. ಒಂದು ಚೂರು ಜಿಡ್ಡಾಗಲ್ಲ, ಅಷ್ಟೊಂದು ಇರ್ತದೆ. ವಿಶೇಷ ಅದೇನು ಅಂತ ಗೊತ್ತಿಲ್ಲ ನಮ್ಗೂ ಸರ್. ಈಗ ನೀವು 11 ಗಂಟೆಗೆ ಸಾಂಬಾರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಇಲ್ಲ ಸರ್, ನಾವು 2:30-3 ಗಂಟೆಲಿ ಸರ್ ಮೀಸಲು ನೀರು ತಂದು 2:30-3 ಗಂಟೆ ಸ್ಟಾರ್ಟ್ ಮಾಡಿದ್ವಿ.
ಹಾಂ ಅಂದ್ರೆ ಇದು ಎಷ್ಟೊತ್ತವರೆಗೂ ಸಾಂಬಾರ್ ಆಗುತ್ತೆ ಸರ್? ಇನ್ನ ಟೈಮ್ ತಗೋತಾ ಇದೆಯಾ? ಹಾಂ ಎಷ್ಟು ಗಂಟೆವರೆಗೂ ಸಾಂಬಾರ್ ಆಗುತ್ತೆ ಇದು? ಸರ್ ಒಂದು 2 ಗಂಟೆ 2:30 ಹೊತ್ತಿಗೆ ಮುಗ್ದೋಯ್ತು ಸರ್. ಎಲ್ಲ ಒಗ್ಗರಣೆ ಹಾಕ್ಬಿಟ್ಬಿಡ್ತೀವಿ ಸರ್. ತಿರುಗಿ ಬೆಳಗಿನ ಜಾವ ಹಂಗೆ ಎಲ್ಲ ಬೇಯ್ತಾ ಇರ್ತದೆ. ಬಿಸಿ ಇರುತ್ತೆ. ಬಿಸಿ ಇರ್ತದೆ. ಬೆಳಗಿನ ಜಾವ ಒಂದು 6:30 7 ಗಂಟೆಗೆ ದೇವ್ರೆಡೆಗೆ ಕೊಟ್ಬಿಟ್ಟು ಆಮೇಲೆ ಊಟ ಕೊಡಕ್ಕೆ ಜನಕ್ಕೆಲ್ಲ ಕೊಡ್ತೀವಿ ಸರ್. ಈ ಪ್ರಸಾದವನ್ನು ದೇವ್ರಿಗೆ ಎಡೆ ಇಟ್ಟು ಆನಂತರ ಜನಕ್ಕೆ ಬಡಿಸೋದು? ಹೌದು ಸರ್. ದೇವಸ್ಥಾನ ಮುಂದೆಗಡೆ ದೇವ್ರಿಗೆ ಎಡೆ ಇಕ್ತೀವಿ, ಅಲ್ಲಿ ಆಮೇಲೆ ಕೊಡ್ತೀವಿ ಸರ್ ಎಲ್ಲಾರ್ಗು. ಆನಂತರ ಎಲ್ಲರಿಗೂ ಪ್ರಸಾದವಾಗಿ ಕೊಡುವಂತ. ಹೌದು ಸರ್. ಸಾಂಬಾರ್ದೇ ಒಂದು ಇತಿಹಾಸ ಇದೆ ಸರ್. ನಿಜವಾಗ್ಲೂ ಕೂಡ ಇಷ್ಟೊತ್ತವರೆಗೂ ಕೂಡ ನಮಗೆ ಎಷ್ಟು ಮಾಹಿತಿಯನ್ನು ಕೊಟ್ಟಂಥ ನಿಮಗೆ ಮತ್ತು ನಿಮ್ಮ ಜೊತೆಲಿರುವಂಥ ಎಲ್ಲ ಹಿರಿಯರು ಕೂಡ ವಂದಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದೇ ರೀತಿ ಪ್ರತಿ ವರ್ಷ ನಡ್ಕೋದ್ರೆ ಊರಲ್ಲಿ ನಿಜವಾದ ಒಂದು ಸಂಸ್ಕೃತಿ ಆಚಾರ ವಿಚಾರ ಹಿಂಗೆ ನಡೀಲಿ ಅಂತ ಹೇಳ್ತಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.